ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಂದು 2-3 ದಿನದ್ದು ಸೇರಿಸಿ ಇದನ್ನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಟೈಮ್ ಇರಲಿಲ್ಲ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ. ಸೊ ಸಿದ್ದು ಅವ್ರ ತಂಗಿ ಮಗುದು ಬರ್ಡೇ ಇತ್ತು. ಸೊ ಆ ಮಗು ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಸಿಂಪಲಾಗೇ ಮಾಡಿದ್ವಿ ಆ್ಯಂಡ್ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ. ಇನ್ನು ಸ್ವಲ್ಪ ಹುಡುಗಿ ಮನೆಗೆ ಹೋಗೋದು ಎಲ್ಲ ಕಾರ್ಯಗಳಿತ್ತು, ಹಾಗಾಗಿ ಸಿಂಪಲಾಗಿ ಆಯಿತು. Birthday to you, happy birthday, happy birthday to you. ಫಸ್ಟ್ ಡೇ ಬರ್ಡೇನ ಸಿಂಪಲ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅವಳು ಬೇರೆ ಅದು ಕೇಕಲ್ಲಿ ಗೊಂಬೆ ಕೂಡ ಇತ್ತಲ್ಲ, ಸೊ ಆ ಗೊಂಬೆ ಕೂಡ ಕೊಡು ಅಂತ ಹೇಳ್ಬಿಟ್ಟು ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಹಾಗಾಗಿ ಯಾರಾದರೂ ದುಡ್ಡು ಕೊಟ್ರು ತೊಗೊತಾ ಇರಲಿಲ್ಲ, ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಕೊಡಿ ಅಂತ. ಸೊ ಅವಳನ್ನ ಸಮಾಧಾನ ಮಾಡೋಣ ಅಂತ ಒಂದು ಕಡೆ ಮತ್ತೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬರ್ಡೇ. ಆ್ಯಂಡ್ ಹುಡುಗಿ ಮನೆಗೆ ಬೇರೆ ಹೋಗಬೇಕಿತ್ತು, ಮದುವೆ ಆಗಿದ್ದು ನೆಕ್ಸ್ಟ್ ಡೇನೇ ಬರ್ಡೇ ಇರೋದ್ರಿಂದ ಸಿಂಪಲಾಗೇ ಸೆಲೆಬ್ರೇಟ್ ಮಾಡಿದ್ವಿ. ಸಂಜೆ ಹುಡುಗಿ ಮನೇಲಿ ಕೂಡ ಶಾಸ್ತ್ರ ಇದೆ ಅಂತ ಹೇಳಿ ಅವ್ರ ಮನೆ ಕೂಡ ಊಟಕ್ಕೆ ಹೋಗ್ಬೇಕು ಹುಡುಗ ಹುಡುಗಿನ ಕರ್ಕೊಂಡು. ಅದಕ್ಕೆ ಸಿಂಪಲಾಗಿ ಮನೇಲಿ ಎಷ್ಟು ಜನ ಇದ್ವು ಅಷ್ಟೇ ಜನ ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಸಿಂಪಲಾಗೆ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಅದು ಬ್ಲಾಸ್ಟ್ ಕೂಡ ಬರುತ್ತಲ್ಲ, ಆ ಬ್ಲಾಸ್ಟ್ ಕೂಡ ತೊಗೊಂಡು ಬಂದಿದ್ವಿ. ಬಟ್ ಅದನ್ನು ಬ್ಲಾಸ್ಟ್ ಮಾಡೋಕೆ ಹೋಗಿ ಒಬ್ಬ ಹುಡುಗ ಕೂಡ ಸ್ವಲ್ಪ ಕಣ್ಣಿಗೆ ತೆಗೆಸ್ಕೊಂಡ, ಅದು ಒಂದು ಸ್ವಲ್ಪ ಬೇಜಾರಾಗೋಯ್ತು. ಆ್ಯಂಡ್ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ನಾವು ಹೇಳಿರೋದು ಕೇಕು ಬೆಳಿಗ್ಗೆ ಹೇಳಿದ್ವಿ. ಸೊ ಮಧ್ಯಾಹ್ನದಕ್ಕೆಲ್ಲ ನಮ್ಮ ಕೇಕ್ ರೆಡಿ ಮಾಡಿ ಕೊಟ್ಬಿಟ್ಟ. ಸೊ ಕೇಕ್ ಕೂಡ ತೊಗೊಂಡು ಬಂದ್ವಿ. ಆ್ಯಂಡ್ ಸಿಂಪಲಾಗಿ ಮನೇಲೇ ನಾವೇ ಎಲ್ಲ ಬರ್ಡೇದೆಲ್ಲ ಡೆಕೋರೇಷನ್ ತೊಗೊಂಡು ಬಂದು ಮಾಡಿದ್ದು ಚೆನ್ನಾಗಾಯಿತು. ಅವಳು ಕೂಡ ಲಾಸ್ಟಿಗೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಎಲ್ಲರೊಟ್ಟಿಗೆ ಕೇಕ್ ಕಟ್ ಮಾಡಿ ಆ್ಯಂಡ್ ಫೋಟೋಗೂ ಬಂದ್ಲು. ಆಮೇಲೆ ನಿನಗೆ ಕೊಡ್ತೀವಿ ಅದು ಗೊಂಬೆ ಅಂತ ಹೇಳಿದ್ವಿ. ಆ್ಯಂಡ್ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಹುಡುಗಿ ಮನೆಗೆ ಹೊರಟ್ವಿ ಹುಡುಗ ಹುಡುಗಿನ ಕರ್ಕೊಂಡು. ಅಲ್ಲೂ ಅಷ್ಟೇ ಇವತ್ತು ಮತ್ತೆ ಶಾಸ್ತ್ರಗಳೆಲ್ಲ ಇತ್ತು. ಆರತಿ ಮಾಡಿಸು, ಅದು ಅಕ್ಷತೆಗಳೆಲ್ಲ ಹಾಕೋದು. ನನಗಂತೂ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದ್ಸತಿ ಒಂದೊಂದು ರೀತಿ ಅಕ್ಷತೆ ಹಾಕಕ್ಕೆ ಹೇಳ್ತಾರೆ, ಒಂದ್ಸತಿ ಕೈಗೂ ಕಾಲಿಗೂ ಎಲ್ಲ ಹಿಡಿದ್ಬಿಟ್ಟು ಹಾಕಕ್ಕೆ ಹೇಳ್ತಾರೆ, ಒಂದ್ಸತಿ ಬರೀ ತಲೆಗೆ ಮಾತ್ರ ಹೇಳ್ತಾ ಇದ್ರು. ನಾನು ಕನ್ಫ್ಯೂಷನಲ್ಲಿ ಮಾಡ್ತಾ ಇದ್ದೆ. ಕೈ ಇಟ್ರು ಅಂತ ಗೊತ್ತಾಗಲ್ಲ ಅವ್ರಿಗೆ, ಮತ್ತೆ ಸುಮ್ಮನೆ ಇಟ್ಟಾರ ಅಂತ ಅನ್ಕೊಂಡು ಸುಮ್ಮನೆ ಕೈ ಇಟ್ಟಾರ ಅನ್ಕೊಂಡಾರ. ಮತ್ತೆ ಹೆಸರು ಗಂಡನ ಒಡಪ ಏನಂತ ಕೇಳ, ಒಡಪ ಅಂದ್ರೆ ಏನಂತ ಕೇಳಿದ್ರು ರೇವಣ ಸಿದ್ದಯ್ಯನವರು. ಸಂಜಿತಾ ಸಂಜಿತಾ ಕೇಳಿಸ್ತಾ? ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿರೋ ಥರ ಇಲ್ಲಿ ಆರತಿ ಮಾಡಿ ಆದಮೇಲೆ ಗಂಡ ಹೆಂಡತಿ ಹೆಸರು ಹೇಳಬೇಕು, ಹೆಂಡತಿ ಗಂಡನ ಹೆಸರು ಹೇಳಬೇಕು. ಅದಕ್ಕೋಸ್ಕರನೇ ಅಲ್ಲಿ ಕೈ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ನೆಕ್ಸ್ಟ್ ಒಡಪು ಅಂತ ಕೂಡ ಹೇಳ್ತಾರೆ. ನನಗದು ಬರ್ತಿರ್ಲಿಲ್ಲ. ಆ ಗಂಡನ ಹೆಸರು ಹೇಗೆ ಹೇಳಬೇಕು ಅಂದರೆ ಅದೇನೋ ಸುತ್ತಿ ಬಳಸಿ ಆಮೇಲೆ ಲಾಸ್ಟಿಗೆ ಹೆಸರು ಬರೋ ರೀತಿ ಹೇಳಬೇಕು. ಸೊ ಅದನ್ನ ಯಾರೋ ಹೇಳ್ತಾ ಇದ್ರು ಅಲ್ಲಿ, ನಾನು ಅದನ್ನೇ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೆ. ಪಾಟೀಲರ ಮಗಳಾದೆ, ಪಂಡಿತರ ಸೊಸೆಯಾದೆ, ವಿದ್ಯಾಕರ್ಮಿಯಾದೆ, ಭಾಗ್ಯಲಕ್ಷ್ಮಿಯಾದೆ, ಶ್ರೀಮಂತರ ಮನೆ ಸೀತಾದೇವಿ ಹೋಗುವಾಗ ಮಾರಿ ನೋಡಿ ದಾರಿ ಬಿಡ್ತಾ ಗಂಗೆ ಚಕಚಕ ನೀತಿ ಚಾಕಣ ಕುಗ್ಸ ವಜ್ರವಾಲಿ ಗೆಜ್ಜಿತಿ ಹಬ್ಬಕ್ಕೆ ಬರ್ತಾರ, ಹವಳ ತರ್ತಾರ, ಪಂಚಮಿ ಬರ್ತಾರ, ಪಗಡಿ ತರ್ತಾರ, ಸರಿ ಹಿಡಿಬೇಡ್ರಿ ಸರಿ ನಾನು ಮುಕ್ತಿದ್ರಿ ಅವು ನೀರು ಹಿಡಿಬೇಡ್ರಿ ನೀರ್ಲ ನೋಡ್ರಿ ಅವು ಹೂ ನೀನು ಕೇಳ್ರಿ ದ್ರೌಪದಿ ಹೆಸರು ಹೇಳ್ತಾನೆ, ಸರ್ ನೀನು ಕೇಳ್ರಿ ಸರಸ್ವತಿ ಹೆಸರು ಹೇಳ್ತಾನೆ, 10 ಮಂದಿ ಕೇಳ್ರಿ ಅತ್ತಿ ಮಾವನ ಹೆಸರು, 100 ಮಂದಿ ಕೇಳ್ರಿ ತಂದೆ ತಾಯಿ ಹೆಸರು, ಭಾಳ ಮಂದಿ ಕೇಳ್ರಿ ಬಾವ ಮೈದುಗಳ ಹೆಸರು, ಕುಡಿ ಸಭೆದಾಗ ಕೇಳ್ರಿ ನಮ್ಮ ರಾಯರ ಹೆಸರು ಗಂಗೈ ಸ್ವಾಮಿ. ಸೊ ಆವತ್ತಲ್ಲೇ ಎಲ್ಲ ಶಾಸ್ತ್ರ ಮುಗಿಸಿ ನಾವು ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಹುಡುಗಿ ಮನೇಲೇ ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಒನ್ ಡೇ ಬಿಟ್ಬಿಟ್ಟು ಹುಡುಗಿ ಮತ್ತೆ ರಿಟರ್ನ್ ಮನೆಗೆ ಬಂದರು. ಸೊ ಅವ್ರ ಮನೆಗೆ ಬರಬೇಕಾದ್ರೆ ಮತ್ತೆ ಆರತಿ ಮಾಡ್ಕೊಂಡು ಕರ್ಕೊಬೇಕಲ್ಲ. ಸೊ ಇವರಂತೂ ಫುಲ್ ಹುಡುಗ ಬೇಜಾರಾಗ್ಬಿಟ್ಟಿದ್ದು. ಯಾಕಂದರೆ ಶಾಸ್ತ್ರದ ಪ್ರಕಾರ ಹುಡುಗ ಅಲ್ಲಿ ಹೋದಾಗ ಅವ್ರದ್ದು ಸ್ಲಿಪ್ಪರು ಎಲ್ಲ ಕದ್ದಿಟ್ಕೊತಾರಲ್ಲ, ಹಾಗೆ ಕದ್ದಿಟ್ಕೊಂಡ್ಬಿಟ್ಟಿದ್ರು. ಅದನ್ನು ರಿಟರ್ನ್ ಇಸ್ಕೊಳಕ್ಕೆ ಮತ್ತೆ ಇವರು ದುಡ್ಡು ಕೊಟ್ಬಿಟ್ಟು ಮತ್ತೆ ಅದನ್ನು ಇಸ್ಕೊಬೇಕು. ಅದಕ್ಕೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಝೀರಾ
ಆಗೋಯ್ತು ಎಲ್ಲ ದುಡ್ಡು ಕೊಟ್ಟು ಅಂತ ಹೇಳ್ತಾ ಇದ್ರು. ಸೊ ಅವ್ರ ಮನೆಗೆ ಬಂದ ಮೇಲೂ ಅಷ್ಟೇ, ಇಲ್ಲೂ ಅಷ್ಟೇ, ಅವ್ರು ಕೊಟ್ಟಿರೋ ಕಾಯಿನೂ ಎಲ್ಲ ಹಾಗೆ ಜೋಪಾನ ಮಾಡಿ ಇಟ್ಕೊಬೇಕು ಅಲ್ಲಿ ಹೋದಾಗ. ಇಲ್ಲ ಅಂದರೆ ಅದನ್ನು ಎಲ್ಲ ತಗೊಂಡು ಅಲ್ಲೇ 1-2 ಸಾವಿರ ರೂಪಾಯಿ ಎಲ್ಲ ಕೇಳ್ತಾರೆ. ಸೊ ಅದೇ ರೀತಿ ಎಲ್ಲ ಕೊಟ್ಬಿಟ್ಟು ರಿಟರ್ನ್ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ನಾವೂ ಅಷ್ಟೇ ಮನೆಗೆ ಬಂದ ತಕ್ಷಣ ಆರತಿ ಮಾಡ್ತಾ ಇದ್ವಲ್ಲ, ನಮಗೂ ಆರತಿ ಮಾಡಿದ್ದಕ್ಕೆ ನಮಗೂ ದಕ್ಷಿಣೆ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಅದಕ್ಕೆ ನನಗೆ ಈ ದಕ್ಷಿಣೆ ಕೊಡೋಕ್ಕೆ ಇವಾಗೆಲ್ಲ ಬ್ಯಾಲೆನ್ಸ್ 0 ಆಗಿದೆ, ನೆಕ್ಸ್ಟ್ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ನಾವೂ ಅಷ್ಟೇ ಇವಾಗ ಅವ್ರು ಬಂದ ಮೇಲೇ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಿದೆ. ಹೊಸ ಮದುಮಕ್ಕಳು ಇವಾಗ ಎಲ್ಲಾದರೂ ಜಾತ್ರೆ ನಡೀತಾ ಇದ್ರೆ ಅಥವಾ ತೇರು ನಡೀತಾ ಇದ್ರೆ ಹೋಗ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಬಂದು ಕಳಶ ನೋಡಬೇಕು ಅಂತ ಶಾಸ್ತ್ರ ಕೂಡ ಮಾಡ್ತಾರೆ ಅಲ್ವಾ. ಹಾಗಾಗಿ ಅದಕ್ಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ. ಈಗ ಮನೆಗೆ ಹೊಸದಾಗಿ ಯಾರು ಬರ್ತಾರೆ ಅವ್ರು ಹಿಡಿತಾರೆ ಅವ್ರಿಗೆ. ಸೊ ನಾವಿಲ್ಲಿ ಪ್ರತೀಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಅವಳು 2 ಡೇಸಿಂದ ಅವನು 2ನೇ ಮಾವ ಇಲ್ಲ ಅಂದ್ರೂ ಸುಮ್ಮನೆ ಇದ್ಲು. ಈಗ ಮಾವ ಬರೋಕ್ಕೂ ಮಾವ ಅಂತ ಅವನು ಹಿಂದಕ್ಕೆ ಹೋಗ್ತಾ ಇದ್ಲು. ಅದಕ್ಕೆ ಯಾರು ಹೊಸ್ದಾಗಿ ಬರ್ತಾರೋ ಅವ್ರನ್ನೇ ಹಿಡ್ಕೊಂಡ್ಬಿಡ್ತಾಳೆ ಅವಳು ಅಂತ ಹೇಳಿಬಿಟ್ಟು ಅವಳ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಆ್ಯಂಡ್ ಹುಡುಗಿ ಮಧ್ಯಾಹ್ನ ಮನೆಗೆ ಕೂಡ ಬರೋ ಟೈಮಲ್ಲಿ ಎಲ್ಲ ಅಡುಗೆನೂ ಎಲ್ಲ ರೆಡಿ ಆಗಿತ್ತು. ಪೂರಿ ಹಪ್ಪಳ ಎಲ್ಲ ಕರಿತಾ ಇದ್ರು. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಸಂಜೆ ಟೆಂಪಲ್ಗೆ ಕೂಡ ಹೋದ್ವಿ. ಅಲ್ಲಿ ಅವ್ರೂರಿಂದ ಸ್ವಲ್ಪ ಮತ್ತೊಂದು ಊರು ಕಬ್ಬೂರು ಅಂತ ಇದೆ, ಅಲ್ಲಿ ಒಂದು ಜಾತ್ರೆ ಇತ್ತು. ಅಲ್ಲೂ ಅಷ್ಟೇ ವೀರಭದ್ರ ದೇವಸ್ಥಾನದ ಜಾತ್ರೆ ಕೂಡ ಇತ್ತು ಆ್ಯಂಡ್ ಬಸವಣ್ಣ ಕೂಡ. ಸೊ ಅಲ್ಲಿ ಜಾತ್ರೆ ಮುಗಿಸ್ಕೊಳ್ಳೋಣ ಅಂತ ಜಾತ್ರೆ ಮುಗಿಸ್ಕೊಂಡ್ವಿ. ಆ್ಯಂಡ್ ಪ್ರತೀಕ್ಷಾ ಬೇರೆ ಅಲ್ಲಿ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ಜಾತ್ರೆ ಮಧ್ಯದಲ್ಲೇ ರೋಡಲ್ಲಿ ಕುತ್ಕೊಂಡು ಅಳ್ತಾ ಇದ್ದಾಳೆ, ನನಗೆ ಕುರ್ಕುರೆ ಬೇಕು ಅಂತ. ಸೊ ಕುರ್ಕುರೆಗೋಸ್ಕರ ಅವಳು ಹಠ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಮತ್ತೆ ಹೋಗಿ ಅವಳಿಗೆ ಕುರ್ಕುರೆ ಎಲ್ಲ ಕೊಡಿಸ್ಕೊಂಡು ಬಂದ್ವಿ. ಕುರ್ಕುರೆ ಎಲ್ಲ ಕೊಡಿಸೋದ್ಮೇಲೆ ಸಮಾಧಾನ ಮಾಡಿಬಿಟ್ಟು ನಾನೇ ಕಾರ್ ಓಡಿಸ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ಸ್ವಲ್ಪ ಹೊತ್ತು ಆಯಿತು ಡ್ರೈವರ್ ಸೀಟಲ್ಲಿ ಕುತ್ಕೊ ಅಂತ ಕೂರಿಸ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟು. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಅಷ್ಟೇ ಮನೆ ದೇವ್ರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅವ್ರ ಮನೆ ದೇವ್ರು ಇರೋದು ದಾವಣಗೆರೆಯಲ್ಲಿ. ಸೊ ದಾವಣಗೆರೆಯಲ್ಲಿ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಮದುಮಕ್ಕಳೊಟ್ಟಿಗೆ ನಾವು ಹೋಗಿದ್ವಿ. ಸೊ ಇವ್ರ ಮನೆ ದೇವ್ರು ಬಂದ್ಬಿಟ್ಟು ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ಅಂತ. ಸೊ ಬಾತಿನಲ್ಲಿರೋದು ದೊಡ್ಡ ಬಾತಿ ಅಂತ ದಾವಣಗೆರೆಯಲ್ಲಿ. ಸೊ ಮನೆ ದೇವರ ಹೆಸರನ್ನೇ ಇವನಿಗೆ ಇಟ್ಟಿರೋದು ರೇವಣ ಸಿದ್ದಯ್ಯ ಅಂತ. ನಾವು ಶಾರ್ಟ್ ಆಗಿ ಸಿದ್ದು ಅಂತ ಕರೆಯೋದು. ಟೆಂಪಲ್ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿ ಅಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ್ಲೂ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಯಾವಾಗಲೂ ಸೋಮವಾರ ಬಂದಿದ್ವಿ, ಅದಕ್ಕೆ ಫುಲ್ ಮೂರ್ತಿ ಇಟ್ಟಿದ್ರು. ಇವತ್ತು ಫುಲ್ ಮೂರ್ತಿ ಇಟ್ಟಿರಲಿಲ್ಲ. ಅಂಡ್ ಈ ಸತಿ ನಾವು ಈ ಕಾರಲ್ಲಿ ಫಸ್ಟ್ ಟೈಮ್ ಮನೆ ದೇವ್ರಿಗೆ ಬಂದಿರೋದು. ಲಾಸ್ಟ್ ಟೈಮ್ ಎಲ್ಲ ಹಳೆ ಕಾರಲ್ಲೇ ಬಂದಿದ್ವಿ. ಈ ಕಾರಲ್ಲಿ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ, ಮನೆ ದೇವರಿಗೆ ಬರೋಕ್ಕಾಗೇ ಇರಲಿಲ್ಲ, ಟೈಮ್ ಸಾಕಾಗಿರಲಿಲ್ಲ ಅಂತ. ಅದಕ್ಕೆ ಹೇಗೂ ಈ ಸತಿ ಬಂದಿದ್ದೀವಲ್ಲ ಇದೇ ಕಾರಲ್ಲಿ ಅಂತ ಹೇಳ್ಬಿಟ್ಟು ಮನೆ ದೇವ್ರ ಹತ್ರನೇ ಒಂದು ಸತಿ ಕಾರ್ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಸಡನ್ನಾಗಿ ಪ್ಲಾನ್ ಆಯಿತು. ಹಾಗಾಗಿ ನಾವು ಕಾರ್ಗೆ ಏನೇನು ಬೇಕೋ ಅದಕ್ಕೆ ಪೂಜೆಗೆ ಆ್ಯಂಡ್ ಹೂವೆಲ್ಲ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ಸಿಂಪಲಾಗಿ ಅಲ್ಲೇ ಐನೋರ ಹತ್ರನೇ ಪೂಜೆ ಮಾಡಿಸಿದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ ನಾವು. ಆ್ಯಂಡ್ ತುಂಬ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು, ಲೇಟ್ ಕೂಡ ಆಗಿತ್ತು. ಹಾಗಾಗಿ ಜಾಸ್ತಿ ಹೊತ್ತೇನಲ್ಲಿ ಇರಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ವಿ. ಆ್ಯಂಡ್ ಇದು ಕೂಡ ಅದ್ರ ನೆಕ್ಸ್ಟ್ ಡೇ. ಸೊ ಇವ್ರ ಕಸಿನ್ ಊರು ಹರಿಹರ ಅಂತ, ಅದು ದಾವಣಗೆರೆ ಹತ್ರನೇ ಬರುತ್ತೆ. ಅಲ್ಲಿ ಗೋನಾಳ ಅಂತ ಅವ್ರದ್ದು ಕಸಿನ್ ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಆ್ಯಂಡ್ ರಥ ಕೂಡ ಇತ್ತು, ತೇರು ಜಾತ್ರೆ ಎಲ್ಲದೂ ಇತ್ತು. ಅದಕ್ಕೆ ನಮಗೂ ಬರೋಕ್ಕೆ ಹೇಳಿದ್ರು, ತುಂಬ ಫೋರ್ಸ್ ಮಾಡಿದ್ರು ಬನ್ನಿ ಅಂತ. ಸೊ ಹೇಗೂ ಮತ್ತೆ ಬಂದಿದ್ದೀವಲ್ಲ, ಊರಲ್ಲೇ ಇದ್ದೀವಿ, ಅದಕ್ಕೆ ಜಾತ್ರೆನೂ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಊರಿಗೆ ನೆಕ್ಸ್ಟ್ ಡೇ ಹೋದ್ವಿ. ಅಲ್ಲೂ ಅಷ್ಟೇ ತೇರೆಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ತೇರಿಗೆಲ್ಲ ಆ ಕಡೆ ಈ ಕಡೆ 2 ಕಡೆಯಿಂದೆಲ್ಲ ಬಾಳೆಹಣ್ಣೆಲ್ಲ ಹೊಡಿತಾ ಇದ್ರು. ಅದು ಕೂಡ ನಾನು ಒಂದು ಸ್ವಲ್ಪ ಹೊಡೆದೆ. ಆ್ಯಂಡ್ ಜಾತ್ರೆಯಲ್ಲಿ ಅವರು ಏನೇನೋ ನುಡಿಗಳನ್ನೆಲ್ಲ ಹೇಳ್ತಾ ಇದ್ರು, ನನಗೆ ಅದಷ್ಟು ಗೊತ್ತಾಗ್ತಾ ಇರಲಿಲ್ಲ. ಜಸ್ಟ್ ತುಂಬ ವೀಡಿಯೋಗಳನ್ನಷ್ಟೇ ಮಾಡ್ಕೊತಾ ಇದ್ದೆ.
ಜಾತ್ರೆ ಕೂಡ ತುಂಬ ಚೆನ್ನಾಗಾಯಿತು. ಒನ್ ಡೇ ಫುಲ್ ಅಲ್ಲೇ ನಾವು ಸ್ಪೆಂಡ್ ಮಾಡಿದ್ವಿ. ಒನ್ ಡೇ ಕೂಡ ಸ್ಟೇ ಕೂಡ ಮಾಡಿದ್ವಿ ಅವ್ರ ಕಸಿನ್ ಮನೆಯಲ್ಲಿ. ಆ್ಯಂಡ್ ಎಲ್ಲರೊಟ್ಟಿಗೆ ಮಾತಾಡ್ಕೊತಾನೆ ಇದ್ದೆ ಅಲ್ವಾ, ಹಾಗಾಗಿ ಜಾಸ್ತಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಶಾರ್ಟಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.